ಕೂದಲು ತುಂಬಾ ಉದುರುತ್ತಾ ಇದೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಏನ್ ಮಾಡಿದ್ರು ಕೂಡ ಹೇರ್ ಫಾಲ್ ಆಗುತ್ತೆ. ಯಾವ ಕಾರಣಕ್ಕೆ? ಇಲ್ಲ ನಾನು ಬಳಸ್ತಿರೋ ಶಾಂಪೂನೇ ತಪ್ಪಾ? ಇಲ್ಲ ನನ್ಗೆ ಹೇರ್ ಕೇರ್ ಮಾಡ್ತಾ ಇರೋದೇ ತಪ್ಪಾ? ಇಲ್ಲ ನನ್ಗೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಇದೆಯಾ ಅಂತ ಏನೆಲ್ಲ ಚಿಂತೆ ಮಾಡ್ತಾ ಇರ್ತೀವಲ್ವಾ ನಾವು. ನಿಜ ಸ್ನೇಹಿತರೆ. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ. ಮೊದಲ ಬಾರಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಅಲ್ಲಿ ಯಾರಾದ್ರೂ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಇವತ್ತು ನಾನು ನಿಮ್ಗೆ ಯಾವುದೇ ಸಮಸ್ಯೆ ಇರಲಿ, ಅದು ಸೆಕೆಂಡ್ರಿ. ಓಕೆ, ನಾವು ಮನೆಯಲ್ಲೇ ಒಂದು ಒಳ್ಳೆ ಬೆಸ್ಟ್ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಸ್ವಲ್ಪ ಡ್ಯಾಂಡ್ರಾಪ್ ಇದ್ರೆ, ಕೆಲವರಿಗೆ ಡ್ಯಾಂಡ್ರಾಪ್ ಇಂದನೂ ಹೇರ್ ಫಾಲ್ ಆಗತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದನೂ ಕೂಡ ಹೇರ್ ಫಾಲ್ ಆಗತ್ತೆ, ಕೆಲವೊಂದು ಅವರು ಯೂಸ್ ಮಾಡುವ ಶಾಂಪೂ ಇಂದನೂ ಕೂಡ ಹೇರ್ ಫಾಲ್ ಆಗತ್ತೆ. ಹೇಳಕ್ಕಾಗಲ್ಲ ಯಾವ ಟೈಪ್ ಅಲ್ಲಿ ಹೇರ್ ಫಾಲ್ ಆಗತ್ತೆ ಅಂತಾನು ಹೇಳಕ್ಕಾಗಲ್ಲ. ನಮ್ ಹೆಲ್ತ್ ಮೇಲೆ, ನಮ್ಗೇನಾದ್ರೂ ಫುಡ್ ತಿನ್ನೋದ್ರ ಮೇಲೂ ಕೆಲವೊಮ್ಮೆ ಹೇರ್ ಫಾಲ್ ಆಗತ್ತೆ. ಯಾವ ರೀತಿಯಲ್ಲಿ ನಮ್ಗೆ ಹೇರ್ ಫಾಲ್ ಆಗತ್ತೆ ಅಂತ ಎಲ್ಲಿಯೂ ತನಕನೂ ನಮ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ ನಾವು ಮನೆಯಲ್ಲೇ ಕೆಲವೊಂದು ವಸ್ತುಗಳನ್ನ ಬಳಸ್ಕೊಂಡು ತಲೆ ಸ್ನಾನಕ್ಕಿಂತ ಮುಂಚೆ ಈ ರೀತಿ ಪ್ಯಾಕ್ ನೆಲ್ಲ ಮಾಡ್ಕೊಂಡ್ರ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ 100ಕ್ಕೆ 100 ಹೇರ್ ಫಾಲ್ ಕಡಿಮೆ ಆಗುತ್ತೆ. ನನ್ಗೆ ಇದು ಒಂದೊಳ್ಳೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನೋಡಿ. ಇದನ್ನ ಹೇಗ್ ಮಾಡೋದಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೆಂತ್ಯ ಕಾಳು ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ, ಇದು ಕೂದ್ಲಿಗೂ ಒಳ್ಳೇದು, ಮುಖಕ್ಕೂ ಕೂಡ ತುಂಬಾನೇ ಒಳ್ಳೇದು. ನಾನು ಇನ್ನೊಂದ್ಸಲ ಹೇಳ್ತೀನಿ ನಿಮ್ಗೆ ಅದನ್ನ ಯಾವ ರೀತಿ ಬಳಸ್ಬೇಕಂತ. ಕೂದ್ಲು ಬಗ್ಗೆ ಮಾತಾಡ್ಬೇಕಂದ್ರೆ ಕೂದ್ಲಿಗೆ ತುಂಬಾ ಒಳ್ಳೇದು. ಇದರಲ್ಲಿ ಸಾಕಷ್ಟು ಪ್ರೋಟೀನ್ ಇರೋದ್ರಿಂದ ಇದು ನಮ್ ಕೂದ್ಲಿಗೆ ಲೆಂತ್ ಆಗಿ ಇರೋದಕ್ಕೂ ಕೂಡ ಹೆಲ್ಪ್ ಮಾಡತ್ತೆ. ಮತ್ತೆ ನಮ್ಗೆ ಡ್ಯಾಂಡ್ರಾಪ್ ಇದ್ರೆ ಹೋಗೋದಕ್ಕೆ ಹೆಲ್ಪ್ ಮಾಡತ್ತೆ. ಒಂದೊಳ್ಳೆ ಶೈನಿ ಮತ್ತೆ ಕಂಡೀಷನರ್ ಆಗಿ ಎಲ್ಲ ತರದಲ್ಲೂ ಮೆಂತೆಕಾಳು ನಮ್ಗೆ ಹೆಲ್ಪ್ ಮಾಡತ್ತೆ. ಇದ್ರ ಜೊತೆಗೆ ನಾನು ಬಾಳೆಹಣ್ಣನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಾಳೆಹಣ್ಣು ಕೂಡ ಅಷ್ಟೇ ನಿಮ್ಗೆ ಒಂದೊಳ್ಳೆ ಕಂಡೀಷನ್ ಕೊಡತ್ತೆ, ಮತ್ತೆ ನಿಮ್ಗೆ ಸ್ಮೂತ್ ಆಗಿ ಇರೋದಕ್ಕೆ ಕೂದಲನ್ನ ಹೆಲ್ಪ್ ಮಾಡತ್ತೆ. ಖಂಡಿತ ಬಾಳೆಹಣ್ಣನ್ನ ಇದ್ರ ಜೊತೆ ಹಾಕೊಳ್ಳಿ. ಹಾಗೆ ಒಂದ್ ಅರ್ಧ ನಿಂಬೆ ಹಣ್ಣಿನ ಹೋಳು, ಇದು ಕೂಡ ಅಷ್ಟೇ ನಮ್ಮ ತಲೆಯಲ್ಲಿ ಹೊಟ್ಟುಗಳು ಆಗ್ತಾ ಇದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ಈ ನಿಂಬೆ ಹಣ್ಣು ಕೂಡ ಹೆಲ್ಪ್ ಮಾಡತ್ತೆ. ಅದ್ರ ಜೊತೆಗೆ ನಾನು ಇಲ್ಲಿ ಕಹಿ ಬೇವಿನ ಎಲೆಗಳನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದೊಂದ್ ರೀತಿ ಆಂಟಿ ಬ್ಯಾಕ್ಟೀರಿಯಲ್ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಇರೋದ್ರಿಂದ ಇದು ಕೂಡ ಅಷ್ಟೇನೆ ನಮ್ಗೆ ತುಂಬಾ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ತಲೆಗೆ ಯಾವುದೇ ರೀತಿಯ ಇಚ್ಚಿಂಗ್ ಇರ್ಲಿ, ಕೆಲವರಿಗೆ ಸುಮ್ಮನೆ ತಲೆ ತುರಿಸ್ಕೊಳ್ತಾ ಇರ್ತಾರೆ, ಇಚ್ಚಿಂಗ್ ಆಗ್ತಾ ಇರತ್ತೆ. ಅಂತಹ ಇಚ್ಚಿಂಗ್ ಇರ್ಲಿ, ಇಲ್ಲ ಫಂಗಲ್ ಇನ್ಫೆಕ್ಷನ್ ಇರ್ಲಿ, ಏನೇ ಇರ್ಲಿ ಕಡಿಮೆ ಮಾಡೋದಕ್ಕೆ ಅದು ಕೂಡ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಜೇನುತುಪ್ಪ. ಇಲ್ಲಿ ತುಂಬಾ ಜನಗೆ ಪ್ರಶ್ನೆ ಬರ್ಬೋದು, ಜೇನುತುಪ್ಪ ಯಾಕೆ ಯೂಸ್ ಮಾಡ್ತೀರಾ ಅಂತ ಹೇಳಿ. ಜೇನುತುಪ್ಪವನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಹೇರ್ ಇದೆ ಅಲ್ವಾ, ಅದೊಂಥರ ಶೈನಿ ಕೊಡುತ್ತೆ. ನ್ಯಾಚುರಲ್ ಆಗಿ ಲಾಂಗ್ ಟೈಮ್ ನಿಮ್ಗೆ ಅದು ಒಂಥರ ಸ್ಮೂತ್ ಶೈನಿ ಆಗಿರೋದಕ್ಕೆ ಅದೊಂದ್ ರೀತಿ ಡೀಪ್ ಕಂಡೀಷನರ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಕೆಲವ್ರಿಗೆ ಒಂದು ಅಭಿಪ್ರಾಯ ಇದೆ, ಈ ಜೇನುತುಪ್ಪ ಯೂಸ್ ಮಾಡಿದ್ರೆ ನಮ್ ಕೂದಲು ಹಣ್ಣಾಗ್ಬಿಡತ್ತೆ, ಇಲ್ಲ ಒಂಥರ ಕಲರ್ ಚೇಂಜ್ ಆಗತ್ತೆ ಅನ್ನೋದು. ಬಟ್ ಅಂತ ಅಭಿಪ್ರಾಯ ನಿಮ್ಗೇನಾದ್ರು ಇದ್ರೆ ಖಂಡಿತ ನೀವು ಇಲ್ಲಿ ಜೇನುತುಪ್ಪವನ್ನ ಸ್ಕಿಪ್ ಮಾಡ್ಕೋಬಹುದು. ಬಟ್ ನನ್ಗೆ ಪರ್ಸನಲಿ ತುಂಬಾ ಇಷ್ಟ ಇದು. ನಂಗೊಂದು ಒಳ್ಳೆ ರಿಸಲ್ಟ್ ಕೂಡ ಕೊಟ್ಟಿದೆ. ಹಾಗಾಗಿ ನಾನು ಯಾವಾಗ್ಲೂ ಕೂಡ ಜೇನುತುಪ್ಪ ಈ ರೀತಿ ಪ್ಯಾಕ್ ಎಲ್ಲ ಮಾಡ್ಕೊಬೇಕಾದ್ರೆ ಜೇನುತುಪ್ಪನ ಯೂಸ್ ಮಾಡೇ ಮಾಡ್ಕೋತೀನಿ. ಬೇರೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಅಂತ ಏನಿಲ್ಲ, ಸಪ್ರೇಟ್ ಆಗಿ ಹಾಗೇನ್ ಮಾಡ್ತೀನಿ ಅಂತಲ್ಲ. ಈ ತರ ಪ್ರಾಡಕ್ಟ್ ನ ಹಾಕಿದಾಗ ಫೇಸ್ ಪ್ಯಾಕ್ ಅನ್ನ ನಾನು ಯೂಸ್ ಮಾಡ್ಕೋತೀನಿ. ನಿಮ್ಗೆ ಅದು ಬೇಡ, ಹಣ್ಣಾಗತ್ತೆ ಆ ರೀತಿಯಲ್ಲೇ ಅನ್ಸಿದ್ರೆ ಖಂಡಿತ ಸ್ಕಿಪ್ ಮಾಡ್ಕೊಳ್ಳಿ. ಅದೊಂದು ನಿಮ್ಗೆ ಸ್ಕಿಪ್ ಆಪ್ಷನ್ ಇದೆ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ತೆಂಗಿನೆಣ್ಣೆ ನಾನು ಹೇಳದ ಬೇಡ, ಆಲ್ರೆಡಿ ಎಲ್ರು ಯೂಸ್ ಮಾಡ್ತೀರಾ ಆ ತೆಂಗಿನೆಣ್ಣೆ. ಇವಾಗ ಪ್ಯಾಕ್ ಇಲ್ಲ, ತುಂಬಾ ಟೈಮ್ ಇಲ್ಲ ಅಂತ ಅನ್ಕೊಂಡ್ರೆ ನೀವೊಂದು ಸ್ವಲ್ಪ ಹೊತ್ತು 1 ಅವರ್ ಆದ್ರೂ, ಮಿನಿಮಮ್ 1 ಅವರ್ ಆದ್ರೂ ನಿಮ್ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಇವಾಗ ನೀವು ನಿಮ್ ತಲೆಗೆ ಈ ತರ ಮಾಡ್ಕೊಂಡು ಹೇರ್ ಪ್ಯಾಕ್ ಅನ್ನ ಬುಡದ್ ಸಮೇತ ಈ ತರ ಮಾಡ್ಕೊಂಡು ಹಚ್ಕೊಂತ ಹೋಗ್ಬೇಕು. ಓಕೆ, ನೋಡಿ ಕಂಪ್ಲೀಟ್ ಆಗಿ ನಾನು ಕವರ್ ಮಾಡ್ಕೊಂಡೆ ನೋಡಿ. ಈ ತರ ಹಾಕಿ ನೀವು ಒಂದ್ 3 to 4 hours ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಮಿನಿಮಮ್ ಒಂದು 1 ಅವರ್ ಆದ್ರೂ ಹೀಗೆ ತಲೆಯಲ್ಲಿ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹೇರ್ ವಾಶ್ ಆದಮೇಲೆ ನಿಮಗೆ ಈ ರೀತಿ ಶೈನಿ ಲುಕ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.